ಅನಾದಿ ಕಾಲದಿಂದ ಚತುರ್ಗತಿ ರೂಪಿ ಈ ಪಂಚ ಪರಾವರ್ತನೆಯಲ್ಲಿ ಆತ್ಮ ಪರಿಭ್ರಮಣ ಮಾಡ್ತಾ ಇದ್ದಾನ. ಆ ಪರಿಭ್ರಮಣೆಗೆ ಕಾರಣ ಆತ್ಮ ತಾನು ಮಾಡಿರ್ತಕ್ಕಂಥ ಕರ್ಮ. ಕರ್ಮದಿಂದ ನಾವು ಮುಕ್ತ ಆಗಬೇಕಾಗಿತ್ತು ಅಂತಂದ್ರೆ ಜೀವನದಲ್ಲಿ ಧರ್ಮಾಚರಣೆ ಅತ್ಯವಶ್ಯಕ. ಆ ಧರ್ಮದ ಆಚರಣೆಯಲ್ಲಿ 2 ಪ್ರಕಾರ ಧರ್ಮವನ್ನ ನಮ್ಮ ಕೇವಲಿ ಭಗವಂತರು ಪೂರ್ವಾಚಾರ್ಯರು ಈ ಲೋಕಕ್ಕೆ ಉಪದೇಶ ಮುಖಾಂತರ ಹೇಳಿದ್ದಾರೆ. ಸಾಗಾರ ಧರ್ಮ ಮತ್ತು ಅನಾಗಾರ ಧರ್ಮ ಅಂತ. ಸಾಗಾರ ಧರ್ಮದಲ್ಲಿ ದ್ರವ್ಯ ಸಹಿತ ಭಾವ ಪೂಜೆಯನ್ನು ಹೇಳಲಾಗ್ಯದ. ಅನಾಗಾರ ಧರ್ಮದಲ್ಲಿ ಭಾವ ಪೂಜೆಗೆ ಪ್ರಧಾನತೆಯನ್ನು ಕೊಡಲಾಗಿದೆ. ಭಾವ ಪೂಜೆಯು ಸಾಕ್ಷಾತ್ ಮೋಕ್ಷಕ್ಕೆ ಕಾರಣ ಆದ್ರೆ ದ್ರವ್ಯ ಪೂಜೆ ಭವಾಂತರದಲ್ಲಿ ಆತ್ಮನಿಗೆ ಮುಕ್ತಿಗೆ ಕಾರಣ ಅದ. ಆ ಶ್ರಾವಕ ಧರ್ಮದಲ್ಲಿ ಶ್ರಾವಕನು ಮಾಡ್ತಕ್ಕಂಥ ಷಟ್ ಕರ್ಮಗಳನ್ನ ಆ ಷಟ್ ಕರ್ಮಗಳಿಂದ ಮುಕ್ತಿ ಮಾಡ್ಕೋ ಸಲುವಾಗಿ ಷಟ್ ಕ್ರಿಯೆಗಳನ್ನ ಶ್ರಾವಕರಿಗೆ ಆದಿನಾಥ ತೀರ್ಥಂಕರರು ಉಪದೇಶಿಸಿದರು.